ಎಸ್, ನಿಮ್ಮ ಡೈರೆಕ್ಟರ್ ಬಗ್ಗೆ, ನಿಮ್ಮ ಹೀರೋ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೀವಿ? ನಿಮ್ಮ ಬಾಸ್ ಬಗ್ಗೆ. ಅವ್ರ ಬಗ್ಗೆ ತುಂಬ ಸ್ವೀಟ್ ಇಬ್ರು ಅಷ್ಟೇ. ಕಾಮಾಗಿರ್ತಾಯಿದ್ರು ಸೆಟ್ಟಲ್ಲೂ ಅಷ್ಟೇ. ಎಸ್ಪೆಷಲಿ ತನುಷ್ ತುಂಬ ನಾಲೆಜಬಲ್ ಪರ್ಸನ್. ಅವರು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಎಲ್ಲರನ್ನೂ, ಎಲ್ಲ ಆರ್ಟಿಸ್ಟ್ಗಳನ್ನೂ. ಲವ ಸರ್ ಸ್ವಲ್ಪ ಸಡನ್ನಾಗಿ ಟೆನ್ಷನ್ ಆಗಿಬಿಡ್ತಾಯಿದ್ರು. ಬಟ್ ಅವರು ಅಷ್ಟೇ ಒಂಥರ ಕ್ಯೂಟ್ ಪಾಂಡ ಥರ ಅವರು. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ಹೊಸ ಟೀಮ್. ಬಿಕಾಸ್ ಮುಂಚೆ ನನಗೆ ಗೊತ್ತಿರಲಿಲ್ಲ. ಸೊ ಖುಷಿ ಆಗತ್ತೆ ಒಳ್ಳೆ ಪರ್ಸ್ನಾಲಿಟೀಸ್ಗಳ ಜೊತೆ ಕೆಲಸ ಮಾಡೋದಕ್ಕೆ. ಓಕೆ, ವಂದಿತಾ ಗೌಡ ಯಾರು, ಯಾಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಯಾಕೆ ಸಿನಿಮಾಗಳು? ಯಾಕಂದರೆ ಆಗ ಈ ಒಂದು 2026 ನಿಮಗೆ ಒಂಥರ ಒಳ್ಳೆಯ ವರ್ಷ ಅಂತಲೇ ಹೇಳಬಹುದು. ಈಗ ಇತ್ತೀಚೆಗೆ ರಿಲೀಸ್ ಅಂತ ಹಾಡು ಕೂಡ ಹಿಟ್ ಕೊಟ್ರಿ. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ನನ್ನ ಒರಿಜಿನಲ್ ಹೆಸರು ಬಂದು ಮೋನಿಕಾ ಅಂತ. ಈಗ ಲಕ್ಷ್ಮೀಪುತ್ರದ ಮೂಲಕ ನನ್ನ ಹೆಸರು ಚೇಂಜ್ ಮಾಡಿಕೊಂಡೆ, ವಂದಿತಾ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿ ಅದಾದಮೇಲೆ ಆಪರ್ಚುನಿಟಿ ಸಿಗ್ತಾ ಆದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಿನಿಮಾ ರಂಗದಲ್ಲೇ. ನನಗೆ ಡಾನ್ಸ್ ತುಂಬ ಪ್ಯಾಷನ್ ಇತ್ತು, ಜೊತೆಗೆ ಆ್ಯಕ್ಟಿಂಗ್ ಅಷ್ಟೊಂದು ಇರಲಿಲ್ಲ, ಬರಬೇಕು ಅನ್ನೋ ಥರ ಸಿನಿಮಾಗೆ ಬರಬೇಕು ಅಂತ. ಬಟ್ ಅವಕಾಶ ಸಿಕ್ಕಿರೋದನ್ನ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಅಷ್ಟೇ.